ಮೋದಿ ವಿಡಿಯೋ ಸಂದೇಶಕ್ಕೆ ಮತ್ತೊಂದು ಕಡೆ ಕೇಜ್ರಿವಾಲ್ ಕಿಡಿಕಾರ್ತಾ ಇದ್ದಾರೆ. ಮೋದಿ ಭರವಸೆ ಎಷ್ಟು ಸುಳ್ಳು ಅನ್ನೋದು ಸಾಬೀತಾಗಿದೆ. 2024ರಲ್ಲೂ ಅಂದ್ರೆ 2 ವರ್ಷದ ಹಿಂದೆನೂ ನೀಟ್ ಪೇಪರ್ ಲೀಕ್ ಆಗಿತ್ತಲ್ವಾ, ಆಗ ಆ ಲೀಕ್ ರೂವಾರಿ ಏನಿದ್ದ CBI ನಿನ್ನೆ ಕೋರ್ಟ್ನಲ್ಲಿ ನಿರ್ದೋಷಿ ಅಂತ ಹೇಳಿದೆ ಆ ಲೀಕ್ ರೂವಾರಿಯನ್ನ. ಇವರು ಇಂಥ ತನಿಖೆಯನ್ನ ಮುಂದುವರಿಸೋದಾದ್ರೆ, ನಿಮ್ಮ ಬಳಿ ಯಾವುದೇ ಸಾಕ್ಷ್ಯಾಧಾರಗಳೇ ಇಲ್ಲದೆ ಹೋದ್ರೆ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ನಾಟಕ ಯಾಕೆ ಅಂತ ಮೋದಿ ವಿಡಿಯೋ ಸಂದೇಶಕ್ಕೆ ಕೇಜ್ರಿವಾಲ್ ಕೌಂಟರ್ ಕೊಡ್ತಾ ಇದ್ದಾರೆ. ಸಹಜವಾಗಿ ಇದೆಲ್ಲ ವಿಪಕ್ಷಗಳಿಗೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಒಂದು ದೊಡ್ಡ ಅಸ್ತ್ರ ಸಿಕ್ಕಂಗಾಗಿದೆ. ಇವ್ರುಗಳು ಎಲ್ಲ ಜೈಲಿಗೆ ಹೋಗಿ ಬಂದವರೆ, ಕೇಜ್ರಿವಾಲ್ ಮತ್ತೊಂದು ಅಂತ ಹೇಳ್ಕೊಂಡು ಅವ್ರ ಪಟ್ಟಿನೇ ದೊಡ್ಡದಿದೆ, ಜೈಲಿಗೆ ಹೋಗಿ ಬಂದವ್ರ ಪಟ್ಟಿ. ಬಟ್ ಇವ್ರುಗಳದೇ ಸಾಬೀತು ಮಾಡೋಕ್ಕಿನ್ನೂ ಆಗಿಲ್ಲ. ಅದನ್ನೇ ಇವರೆಲ್ಲ ಹೇಳೋದಲ್ಲಿ ಬಂದಲ್ಲಿ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಈಗ ಅವ್ರಗಳಿಗೆ ಈ ನೀಟ್ ಲೀಕಾಸುರರ ಒಂದು ಅಸ್ತ್ರ ಕೂಡ ಸಿಕ್ಕಂಗಾಗಿದೆ. लीक मामलों के लिए कल रात को 12 बजे प्रधानमंत्री जी ने एक वीडियो जारी करके पूरे देश को कहा कि पेपर लीक मामलों के लिए फास्ट ट्रैक कोर्ट बनाने के लिए सोमवार को संसद में एक कानून लाया जाएगा। प्रधानमंत्री जी का ये आश्वासन कितना खोखला और कितना झूठा है, ये कल ही साबित हो गया। 2024 में नीट का पेपर लीक हुआ था। उस वक्त इन्होंने कहा कि संजीव मुखिया नाम का एक आदमी इसका मास्टरमाइंड है। सरकार ने खूब तामझाम के साथ उसको गिरफ्तार किया। गिरफ्तार करने के 3 महीने के अंदर उसको सरकार ने बेल दिला दी, वो जेल से बाहर आ गया। उस पे मुकदमा चलने लगा और कल आपको यकीन नहीं होगा 1:30 बजे PTI की खबर आई कि CBI ने कोर्ट में बोला है कि संजीव मुखिया निर्दोष है। CBI ने बोला कि संजीव मुखिया के खिलाफ कोई सबूत नहीं मिला। CBI ने बोला कि संजीव मुखिया को छोड़ दिया जाए। तो अगर संजीव मुखिया मास्टरमाइंड नहीं है CBI के हिसाब से, तो मास्टरमाइंड कौन है? CBI ने मास्टरमाइंड का नाम नहीं बताया। इसका मतलब 2024 का जो पेपर लीक हुआ उसमें वो पेपर किसी ने लीक नहीं किया। इस तरह से ये करेंगे आप फास्ट ट्रैक कोर्ट बना के? कल 9:30 बजे प्रधानमंत्री जी ने ट्वीट करके भी कहा था कि मैं फास्ट ट्रैक कोर्ट बनाऊंगा, और 1:30 बजे मात्र कुछ घंटों के बाद PTI की खबर आई कि CBI ने मास्टरमाइंड को छोड़ दिया। अगर आपकी CBI आप कोर्ट में सबूत ही पेश नहीं करेंगे तो इन फास्ट ट्रैक कोर्ट्स का की क्या अहमियत है? प्रधानमंत्री जी, आप पेपर लीक माफिया को क्यों बचाना चाहते हैं? आप इस तरह के झूठे और खोखले आश्वासन देश को क्यों दे रहे हैं? पूरा देश का युवा पीड़ित है। ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರೇ, ನಿನ್ನೆ ರಾತ್ರಿ ಮೋದಿಯವರು ವಿಡಿಯೋನ ಬಿಟ್ಟು ನಾವು ಯಾವ ಕಾರಣಕ್ಕಾಗಿ ಜನ ನಮ್ಮ ಮೇಲೆ ಭರವಸೆ ಇಡಬೇಕು ಅನ್ನುವಂಥ ವಿಚಾರವನ್ನ ಹೇಳಿದ್ರು. ಅದಾದ ನಂತರದಲ್ಲಿ ಸೋನಂ ವಾಂಗ್ಚುಕ್ ಅವರ ಉಪವಾಸವನ್ನ ಕೈ ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಬ್ರು ಸಚಿವರುಗಳು ನೇರ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಕನ್ವಿನ್ಸ್ ಮಾಡಿದ್ರು. ಅಂದ್ರೆ ನಿನ್ನೆ ರಾತ್ರಿಯಿಂದ ಕೇಂದ್ರ ಸರ್ಕಾರ ಈ ವಿಚಾರವಾಗಿ ಏನ್ ಕಾರ್ಯತಂತ್ರ ಹುಡ್ತಾ ಇದೆ, ಯೋಚನೆ ಮಾಡ್ತಾ ಇರುವಂತ ರೀತಿ ಏನಿದೆ ಅಂತ ಹೇಳಿ? ನೋಡಿ, ನಾವು ಯೋಚನೆ ಮಾಡುವಂಥ ರೀತಿಯಲ್ಲಿ ಮೊದಲು ಒಂದೇ ಇದೆ, ಈಗೂ ಒಂದೇ ಇದೆ. ಯಾವುದೇ ರೀತಿಯಾದಂಥ ಬದಲಾವಣೆಯನ್ನು ನಮ್ಮಲ್ಲಿಲ್ಲ. ಯಾಕೆಂದರೆ 2014ರ ಮೊದಲು ಸಹಿತ ಪೇಪರ್ ಲೀಕ್ ಆಗ್ತಾಯಿತ್ತು, ಅದನ್ನು ಕ್ಯಾಶುವಲ್ ತೊಗೊಳ್ತಾ ಇದ್ದರು. ನಾನು ಇದನ್ನು ಕಂಪ್ಯಾರಿಸನ್ ಮಾಡಿ ಯಾವುದೇ ಶೆಲ್ಟರ್ ತೆಗೆದುಕೊಳ್ಳುವ ಪ್ರಯತ್ನ ನಾನು ಮಾಡ್ತಾ ಇಲ್ಲ. ಆದರೆ ಈಗ ಇದನ್ನು ನಾವು ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ನಂಬರ್ 1, ಗಂಭೀರವಾಗಿ ತೆಗೆದುಕೊಂಡದಕ್ಕೆ ಉದಾಹರಣೆ ಏನು? 2024ರ ಒಂದು ಏನು ಕಾನೂನಿದೆ, ಪ್ರಿವೆನ್ಷನ್ ಆಫ್ ಪಬ್ಲಿಕ್ ಎಕ್ಸಾಮಿನೇಷನ್ ಪ್ರಿವೆನ್ಷನ್ ಆಫ್ ಅನ್ಫೇರ್ ಮೀನ್ಸ್ ಆ್ಯಕ್ಟ್ 2024. ಇದನ್ನು ನಾವು ಪಾಸ್ ಮಾಡಿದ್ದೀವಿ. ಇದರಲ್ಲಿ 10 ವರ್ಷ ಕಠಿಣ ಶಿಕ್ಷೆ ಇದೆ, 1 ಕೋಟಿ ರೂಪಾಯಿ ದಂಡ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ಈ ಸಂಗತಿಯನ್ನು ಹೇಳಲಿಕ್ಕೆ ಬಯಸುವುದೇನಂತಂದರೆ, ನಮ್ಮಲ್ಲಿ ನಾವು ಈಗಾಗಲೇ ಕ್ರಮವನ್ನು ಕೈಗೊಂಡಿದ್ದೇವೆ ಮತ್ತು ಇದರ ಜೊತೆಗೆ 38 ದಿವಸದಲ್ಲಿ ನೀಟ್ ಪರೀಕ್ಷೆಯನ್ನು ಮರುಪರೀಕ್ಷೆಯನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ದಲ್ಲಿ ಹೋಗ್ತಾ ಇದ್ದಾರೆ. ಮತ್ತು ಇದರ ಜೊತೆಗೆ ಮುಂದಿನ ದಿವಸಗಳಲ್ಲಿ ಏನು ಮಾಡಬೇಕು ಅನ್ನುವಂಥ ಸಂಗತಿಯನ್ನು ನಾವು ಈಗಾಗಲೇ ರೋಡ್ ಮ್ಯಾಪನ್ನು ನಾವು ಇಟ್ಟಿದ್ದೇವೆ. ಈ ರೋಡ್ ಮ್ಯಾಪನ್ನು ಅದರಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಿದ್ದಾವೆ ಮತ್ತು ಈ ಹೊಸ ಕಾನೂನು ಪ್ರಕಾರ 14 ಜನ ಬಂಧನದಲ್ಲಿದ್ದಾರೆ. ಈ ಎಲ್ಲ ಸಂಗತಿಗಳನ್ನು ಅವರಿಗೆ ತಿಳಿಸ್ಕೊಟ್ಟಿದ್ವಿ. 22 ಲಕ್ಷ ಜನ ಅಪಿಯರ್ ಆದರು, 11 ಲಕ್ಷ ಜನ ಕ್ವಾಲಿಫೈ ಆದರು. ಈ 11 ಲಕ್ಷ ಜನ ಇವತ್ತು ನಾವು ಅವರಿಗೆ ಎಲ್ಲ ರೀತಿಯಾದಂಥ ಒಂದು ಸಪೋರ್ಟನ್ನು ಕೊಟ್ಟು
ಹೋಲ್ ಆಫ್ ದಿ ಗೌರ್ಮೆಂಟ್ ಅಪ್ರೋಚ್, ಇಡೀ ಸರ್ಕಾರದ ಎಲ್ಲ ವಿಭಾಗಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸರಿಯಾದ ರೀತಿಯಲ್ಲಿ ಇನ್ ಟೈಮ್ದಲ್ಲಿ 1 ವರ್ಷ ವೇಸ್ಟ್ ಆಗಲಾರದಂತೆ ನಾವು ಈ ಒಂದು ಪರೀಕ್ಷೆಯನ್ನು ನಡೆಸಿ ಇವತ್ತು ಕ್ವಾಲಿಫಿಕೇಷನ್ಗೆ ಬಂದು ಕ್ವಾಲಿಫೈಡ್ 11 ಲಕ್ಷ ಆಗಿ ಕೆಲಸ ನಡೀತಾ ಇದೆ. ಈ ರೀತಿಯಲ್ಲಿ ಮೊದಲು ಯಾವತ್ತೂ ಆಗಿಲ್ಲ. ಅಂದರೆ ಪರೀಕ್ಷೆಗಳು ಲೀಕ್ ಆಗ್ತಾಯಿತ್ತು, ವರ್ಷಗಟ್ಟಲೆ ನಡೀತಾ ಇತ್ತು. ಈ ಕಾನೂನು ಪಾಸಾಗಿದೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟು ಆಗ್ತಾ ಇದೆ, ಮತ್ತು ಓವರಾಲ್ ಎಕ್ಸಾಮಿನೇಷನ್ ಸಿಸ್ಟಮ್ದಲ್ಲಿ ಬದಲಾವಣೆಗೆ ಯಾರೇ ಏನೇ ಸಜೆಷನ್ ಕೊಟ್ಟರು ಸರ್ಕಾರ ಓಪನ್ ಆಗಿದೆ. ಇದನ್ನೇ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಿದ್ದೇವೆ, ಮಕ್ಕಳಿಗೆ ಹೇಳಿದ್ದೇವೆ. ಇದನ್ನು ನಾವು ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಇದನ್ನೇ ನಾವು ಅವರಿಗೆ ಕನ್ವಿನ್ಸ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಒಂದು ಹಂತಕ್ಕೆ ಈ ಎಲ್ಲ ಅಪೀಲ್ಗಳ ಆಧಾರದ ಮೇಲೆ ಸೋನಮ್ ವಾಂಗ್ಚುಕ್ ಅವರು ಬಿಟ್ಟಿದ್ದಾರೆ, ತಮ್ಮ ಉಪವಾಸವನ್ನು ಕೈ ಬಿಟ್ಟಿದ್ದಾರೆ. ಅದನ್ನು ನಾವು ಸ್ವಾಗತ ಮಾಡ್ತೇನೆ ಮತ್ತು ಅವರ ಆರೋಗ್ಯ ಬೇಗ ಸುಧಾರಿಸಲಿ ಅಂತ ಹಾರೈಸ್ತೇನೆ. ಈ ಕಳೆದ 1-1.5 ತಿಂಗಳಲ್ಲಿ ಏನಾದರೂ ಈ ಬಹಳ ಮೌನ ವಹಿಸ್ಬಿಟ್ರು ಕೇಂದ್ರ ಸರ್ಕಾರದವರು, ವಿದ್ಯಾರ್ಥಿಗಳ ಕೂಗಿಗೆ ಅವರು ಕಿವಿ ಕೊಡ್ಲಿಲ್ಲ, ಈ ತರದ ಆರೋಪಗಳು ಮೇಲಿನ ಮೇಲೆ ಮಾಡ್ತಾ ಇದ್ದಾರಲ್ಲ ಪ್ರಹ್ಲಾದ್ ಜೋಶಿ ಅವರೇ, ಅದೇನಾದ್ರೂ ಮೋದಿ ಅವರ ಇಮೇಜ್ಗೆ, ಸರ್ಕಾರದ ಇಮೇಜ್ಗೆ ಏನಾದ್ರು ಸಮಸ್ಯೆ ತಂದಂತ ರೀತಿಯಾಗಿ ನಿಮಗೆ ಅನಿಸ್ತಾ ಇದೆಯಾ? ಅಥವಾ ಈಗ ಆ ಇಮೇಜ್ ಅಥವಾ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತ ಒಂದು ಸವಾಲ್ ಏನಾದ್ರೂ ಸರ್ಕಾರದ ಮುಂದಿದೆಯಾ? ಏನ್ ಕತೆ ಅಂತ ಹೇಳಿ. ಇಲ್ಲ ಆ ರೀತಿ ಪ್ರಶ್ನೆನೇ ಇಲ್ಲ. ಯಾಕಂದರೆ ನಮ್ಮ ಮೊದಲ ಆದ್ಯತೆ ಎಕ್ಸಾಮಿನೇಷನನ್ನು, ಮರು ಎಕ್ಸಾಮಿನೇಷನನ್ನು ಅತ್ಯಂತ ವ್ಯವಸ್ಥಿತವಾಗಿ ಮುಕ್ತಾಯ ಮಾಡೋದಿತ್ತು. ಈ ಎಕ್ಸಾಮಿನೇಷನನ್ನು ಮುಕ್ತಾಯ ಮಾಡುವಂಥ ಸಂದರ್ಭದಲ್ಲಿ ನಾವು ಅದಕ್ಕೆ ಎಲ್ಲ ಗಮನವನ್ನು ಕೊಟ್ಟಿದ್ವಿ. 38 ದಿವಸದಲ್ಲಿ ಭಾಳ ವ್ಯವಸ್ಥಿತವಾಗಿ ಅದು ಮುಕ್ತಾಯವಾಗಿದೆ. ಓಕೆ, ಇವತ್ತು ಅರವಿಂದ್ ಕೇಜ್ರಿವಾಲ್ ಒಂದು ಆರೋಪ ಮಾಡ್ತಾ ಇದ್ದಾರೆ, ಜೊತೆಗೆ ವಿರೋಧ ಪಕ್ಷದವರು. ಅಂದ್ರೆ ನೀವು ಗೊತ್ತಿರ್ಬೋದು 2024ರ ಮಾಸ್ಟರ್ ಮೈಂಡ್ ಯಾರಿದ್ದ, ಈ ನೀಟ್ ಲೀಕ್ ನ ಮಾಸ್ಟರ್ ಮೈಂಡ್, ಆತನಿಗೆ ನಿನ್ನೆ ಸಿಬಿಐ ಕ್ಲೀನ್ ಚಿಟ್ ಕೊಟ್ಟಿದೆ. ಇವ್ರು ಇದೇ ರೀತಿಯಾಗಿ ಕ್ಲೀನ್ ಚಿಟ್ 2024ರ ನೀಟ್ ಲೀಕ್ ನ ಮಾಸ್ಟರ್ ಮೈಂಡ್ ಆತನಿಗೆ ಕ್ಲೀನ್ ಚಿಟ್ ಕೊಟ್ಟಿದೆ ನಿನ್ನೆ ಸಿಬಿಐ ಕೋರ್ಟ್. ಅಥವಾ ಸಿಬಿಐ ಆತನ ವಿರುದ್ಧದ ಆರೋಪಗಳನ್ನ ಪ್ರೂವ್ ಮಾಡೋಕೆ ಸಾಧ್ಯ ಆಗಲಿಲ್ಲ ಅಂತೇಳಿ ನಿನ್ನೆ ಕೋರ್ಟ್ ಅಲ್ಲಿ ಹೇಳಿದೆ. ಸೊ ಈ ರೀತಿಯಾಗಿ ಮಾಡಿದ್ರೆ ಇವ್ರು ಯಾಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಬೇಕು ಅಂತ ಒಂದು ಆರೋಪವನ್ನ ಪ್ರತಿಪಕ್ಷಗಳು ಮಾಡ್ತಾ ಇವೆ. ನೋಡಿ, ಪ್ರತಿಪಕ್ಷಗಳಿಗೆ ಈ ರೀತಿಯಾದಂಥ ಪ್ರಶ್ನೆ ಮಾಡ್ಲಿಕ್ಕೆ ಮೊದಲು ಅವ್ರದ್ದು ಇತಿಹಾಸವನ್ನು ಅವ್ರು ನೋಡ್ಕೋಬೇಕು. ನಾನು ವಿದ್ಯಾರ್ಥಿಗಳು ಏನು ಹೋರಾಟ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಮ್ಮ ಸಂವೇದನೆ ಇದೆ. ಅದರ ಪ್ರತಿಪಕ್ಷಗಳು ಏನು ಮಾಡ್ತಾ ಇದ್ದಾವಲ್ಲ ಅದರ ಬಗ್ಗೆ ಭಾಳ ಒಂದು ಆತ್ಮ ಅವಲೋಕನವನ್ನು ಅವ್ರು ಮಾಡ್ಕೋಬೇಕಾಗಿದೆ. ಯಾಕಂದರೆ UPA ಒಂದೇ ಕಾಲದ ಅವಧಿಯಲ್ಲಿ 58 ಬಾರಿ ಇಡೀ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಮತ್ತು ಕೇಂದ್ರ ಮಟ್ಟದಲ್ಲಿ ಪೇಪರ್ಗಳ ಲೀಕ್ ಆಗಿದೆ. ಯಾರೂ ಏನೂ ಮಾಡಿಲ್ಲ, ಹೊಸ ಕಾನೂನು ತಂದಿಲ್ಲ, ಹೊಸ ಕ್ರಮ ಕೈಗೊಂಡಿಲ್ಲ. ಇವತ್ತು ಮೋದಿ ಸರ್ಕಾರ ಹೊಸ ಕ್ರಮ ಕೈಗೊಳ್ತಾ ಇದೆ ಮತ್ತು ಹೊಸದಾಗಿ ಕಾನೂನನ್ನು ಮಾಡಿದೆ, ಹೊಸದಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಮಾಡ್ತಾ ಇದೆ. ಈಗ ವಿದ್ಯಾರ್ಥಿಗಳನ್ನ ಕನ್ವಿನ್ಸ್ ಮಾಡೋದಕ್ಕೆ ನಿಮ್ಮ ಮುಂದೆ ಇರುವಂತಹ ಸೂತ್ರಗಳು ಏನೇನು ಪ್ರಹ್ಲಾದ್ ಜೋಶಿ ಅವರೇ? ಹೌದು, ಸೋನಮ್ ವಾಂಗ್ಚುಕ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಕೆಲಸ ಆಗಿದೆ, ಬಟ್ ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂತಹ ಹೋರಾಟ ಅದು ಯಥಾ ಪ್ರಕಾರವಾಗಿ ಮುಂದುವರಿತಾ ಇದೆ. ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ, ನಿಜವಾದ ವಿದ್ಯಾರ್ಥಿಗಳ ಹೋರಾಟ ಏನು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಾನು ಈಗಾಗಲೇ ಹೇಳಿದೆ, ನಮ್ಮ ಸಂವೇದನೆ ಇದೆ. ನಾವು ಅವರಿಗೆ ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಈಗ ಕಾನೂನು ಬಂದಿದೆ, ಕಾನೂನು ಜೊತೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತಾ ಇದ್ದೀವಿ. ಇವೆಲ್ಲ ಸಂಗತಿಗಳನ್ನು ಸಹಿತ ನಾವು ಮಾಡ್ತಾ ಇರುವುದರ ಜೊತೆಗೆ ಈಗ ಮುಂದೆ ಯಾವುದೇ ರೀತಿಯಾದಂಥ ಸಲಹೆಗಳು ಇನ್ನೂ ಕಟ್ಟುನಿಟ್ಟಾದ ಕ್ರಮ ಮಾಡಲಿಕ್ಕೆ, ಇನ್ನೂ ಕಟ್ಟುನಿಟ್ಟಾದ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕೆ ನಾವೇನು ಮಾಡಬೇಕು ಅದನ್ನು ನಾವು ಮಾಡ್ತಾ ಇದ್ದೀವಿ. ಅದನ್ನು ಈಗಾಗ ನೋಡ್ರಿ 2024ರಲ್ಲಿ 10 ವರ್ಷ ಕಠಿಣ ಶಿಕ್ಷೆ ಮತ್ತು ಇದರ ಜೊತೆಯಲ್ಲಿ 10 ವರ್ಷದ ಕಠಿಣ ಶಿಕ್ಷೆಯ ಜೊತೆಗೆ 1 ಕೋಟಿ ರೂಪಾಯಿ ದಂಡ, ಫಾಸ್ಟ್ ಟ್ರ್ಯಾಕ್ ಕೋರ್ಟು, ಇದರಿಂದ ನ್ಯಾಯ ಸಿಗ್ತದೆ. ಮೊದಲಿನ ಕಾನೂನಲ್ಲಿ ಅದು ಅವಕಾಶ ಇರಲಿಲ್ಲ. ಇದು ಏನು ಕ್ಲೀನ್ ಚಿಟ್ ಅಂತ ಹೇಳ್ತಾ ಇದ್ದಾರೆ ಅದು 24ಕ್ಕಿಂತ ಮೊದಲಿಂದ ಅದು. ಹಾಗಾಗಿ 24ರ ಕಾನೂನು ಬಂದ ನಂತರ ಏನಾಗ್ತಾ ಇದೆ, 24ರ ಕಾನೂನಿಗಿಂತ ಮೊದಲು ಏನಾಗ್ತಾ ಇತ್ತು ಅದು ಆಲ್ ಟುಗೆದರ್ ಡಿಫರೆಂಟ್. ಈಗ KPSCಯಲ್ಲಿ ಕರ್ಮಕಾಂಡ ಆಗಿದೆ, PUC ಎಕ್ಸಾಮು ಅನೇಕ ಬಾರಿ ಕರ್ನಾಟಕದಲ್ಲಿ ಲೀಕ್ ಆಗಿದೆ, ಕಾಂಗ್ರೆಸ್ ಸರ್ಕಾರದಲ್ಲಿ, ಗೆಹ್ಲೋಟ್ ಸರ್ಕಾರದಲ್ಲಿ, ರಾಜಸ್ಥಾನದಲ್ಲಿ 19 ಬಾರಿ ಲೀಕ್ ಆಗಿದೆ 5 ವರ್ಷದಲ್ಲಿ. ಇವೆಲ್ಲ ಸಂಗತಿಗಳನ್ನು ಯಾರು ಸರಿ ಮಾಡೋದು? ಇವೆಲ್ಲ ನಾವು ಸರಿ ಮಾಡ್ತಾ ಇದ್ದೀವಿ. ನಾನು ಹೇಳೋದು ಯಾರು ಸರಿ ಮಾಡೋದು ಅಂದರೆ ನಾವು ಸರಿ ಮಾಡ್ತಾ ಇದ್ದೀವಿ. ಇವರು ತಮ್ಮ ಕಾಲದಲ್ಲಿ ಏನೂ ಮಾಡಲಾರದೆ ವಿದ್ಯಾರ್ಥಿಗಳನ್ನು ಒಂದು ರೀತಿಯಲ್ಲಿ ಇನ್ಸ್ಟಿಗೇಟ್ ಮಾಡುವಂಥ, ಭಟಕಾಯಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕರೆಕ್ಟ್. ಇದು ಪ್ರಹ್ಲಾದ್ ಜೋಶಿ ಅವರೇ, ಬಹುಶಃ ಇಡೀ ದೇಶಕ್ಕೆ ಒಂದು ಬೆಂಚ್ ಮಾರ್ಕ್ ಆಗಬೇಕಾದಂಥ ಒಂದು ಕಾನೂನನ್ನು ತರಬೇಕಾದಂಥದ್ದು ಅನಿವಾರ್ಯತೆ ಇದೆ. ಹೌದು, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈಗ ನಮ್ಮಲ್ಲೇ ನಾವು ನೋಡ್ತಾ ಇದ್ದೀವಿ KPSCಯಲ್ಲಿ ಎಂತೆಂಥ ಕರ್ಮಕಾಂಡಗಳು ಈಗಲೂ ಆಗ್ತಾ ಇದೆ ಅಂತ. ನಿನ್ನೆನೂ ನಿಮ್ಗೆ ಗೊತ್ತಾಗಿರ್ಬೋದು, ಒಂದು ಪೋಸ್ಟನ್ನು 80 ಲಕ್ಷಕ್ಕೆ ಮಾರ್ಕೊಂಡಿದ್ದಾರೆ ಅನ್ನುವಂಥದ್ದು ಸುದ್ದಿ ಬಂದಿದೆ.
ಹಾಗಾಗಿ ಇಡೀ ದೇಶಕ್ಕೆ ಅನ್ವಯ ಆಗುವಂತ ಕಾನೂನಾಗಿರುತ್ತಾ ಇದು ಹೇಗೆ ಅಂತ ಹೇಳ್ಕೊಂಡ್ಬಿಟ್ಟು ಪ್ರಹ್ಲಾದ್ ಜೋಶಿ ಅವರು. ಹೌದು, ಇಡೀ ದೇಶಕ್ಕೆ ಅನ್ವಯ ಆಗುವಂಥ ಕಾನೂನಿದು. ಈ ಕಾನೂನು ಎಲ್ಲರೂ ರಾಜ್ಯಗಳಲ್ಲಿ ತಮ್ಮದೇ ಆದಂಥ ಕಾನೂನು ಇರ್ತದೆ, ಆದರೆ ಇದನ್ನು ಪಾಲನೆ ಮಾಡಬೇಕು ಅಂತ ಹೇಳ್ಕೊಂಡು ರಾಜ್ಯ ಸರ್ಕಾರವು ಈ ಮಾಡೆಲದ ಒಂದು ಕಾನೂನನ್ನು ಜಾರಿಗೆ ತರಬೇಕು ಅನ್ನುವಂಥದ್ದು ನಾವು ರಾಜ್ಯಗಳಿಗೆ ಆಗ್ರಹಪಡಿಸ್ತೀವಿ. ಈಗ ಮುಂದಿನ ಹಂತ ಏನು ಪ್ರಹ್ಲಾದ್ ಜೋಶಿ ಅವರು? ಯಾಕಂದ್ರೆ ಈಗ ಕಲಾಪ ಆರಂಭ ಆಗ್ತಾ ಇದ್ದ ಹಾಗೆ ಮತ್ತು ವಿಪಕ್ಷಗಳು ಗಲಾಟೆ ಶುರು ಮಾಡಿವೆ. ಅಲ್ಲ, ಈಗ ಈ ಕಾಯ್ದೆಯನ್ನ ಕಾನೂನು ಜಾರಿಗೆ ತರಬೇಕು ಅಂತಂದ್ರೆ ಅವ್ರಗಳನ್ನ ವಿಶ್ವಾಸಕ್ಕೆ ಪಡಿಬೇಕು ಅಥವಾ ಹೇಗೆ, ಏನ್ ಕತೆ ಅಂತ ಹೇಳ್ಕೊಂಡು ಏನು ಕೇಂದ್ರದ ದೂರದೃಷ್ಟಿ ಇದ್ರ ವಿಚಾರವಾಗಿ? ಅಲ್ಲ, ಈಗಾಗಲೇ ಸೋನಂ ವಾಂಗ್ಚುಕ್ ಅವರು ಪ್ರಧಾನಮಂತ್ರಿಗಳ ಮನವಿ, ನಡ್ಡಾ ಅವರ ಭೇಟಿಯ ನಂತರ ತಮ್ಮ ಉಪವಾಸವನ್ನು ಕೈಬಿಟ್ಟು ಶಾಂತಿಯುತವಾಗಿರಲಿಕ್ಕೆ ಹೇಳಿದ್ದಾರೆ. ನಾವು ಶಾಂತಿಯುತ ಪ್ರತಿಭಟನಾಕಾರರ ಜೊತೆಗೆ ಮಾತುಕತೆ ನಡೆಸ್ತೀವಿ. ಅವರ ಸಲಹೆಗಳು ಎಕ್ಸಾಮಿನೇಷನನ್ನು ಸಿಸ್ಟಮನ್ನು ಮಜಬೂತ್ ಮಾಡಲಿಕ್ಕೆ, ಗಟ್ಟಿಗೊಳಿಸಲಿಕ್ಕೆ ಏನು ಬೇಕೋ ಅದೆಲ್ಲ ಕೊಟ್ಟಿದ್ದಾರೆ, ಅದನ್ನು ಮಾಡ್ತೀವಿ. ಇವತ್ತು ಮಾತುಕತೆನೂ ಫಿಕ್ಸ್ ಆಗಿದೆ, ಅದು ಫಲಪ್ರದವಾಗ್ತದೆ ಅನ್ನೋಂಥ ನಂಬಿಕೆ ನನಗಿದೆ. ಓಕೆ, ಈಗ ವಿಪಕ್ಷಗಳನ್ನ ಮನವೊಲಿಸೋದು ಅಥವಾ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು ಏನಾದ್ರು ಪ್ರಯತ್ನಗಳಾಗುತ್ತೋ? ಯಾಕಂದ್ರೆ ಚರ್ಚೆ ಆಗಬೇಕು ಅಂತಂದ್ರೆ ಅವ್ರ ಸದನದಲ್ಲಿ ಇರಬೇಕು, ಅವ್ರು ಸೈಲೆಂಟ್ ಆಗಿರ್ಬೇಕು, ಅವ್ರು ನಿಮ್ಮ ಮಾತನ್ನು ಕೇಳಬೇಕು. ಬಟ್ ಅಂತ ಸನ್ನಿವೇಶ ನಾವು ಗಮನಿಸ್ತಾ ಇಲ್ಲ. ಅಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಫಸ್ಟ್ ಅನ್ನುವಂಥದ್ದೇ ಅವ್ರ ಮೊದಲ ಪ್ರಿಯಾರಿಟಿ ಆಗಿದೆ. ನೋಡಿ, ಇದರಲ್ಲಿ ಪಾಲಿಟಿಕ್ಸ್ ಮಾಡೋರಿಗೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ಯಾಕಂದರೆ ಈ ಹಿಂದೆ ಯಾರು ರಾಜೀನಾಮೆ ಕೊಟ್ಟಿದ್ರು, ಗೆಹ್ಲೋಟ್ ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಆಗ್ತಾ ಇರುವಂಥ KPSC ಕರ್ಮಕಾಂಡಕ್ಕೆ DK ಶಿವಕುಮಾರ್ ಅವರು ರಾಜೀನಾಮೆ ಕೊಡ್ತಾರೆ, ಅಥವಾ ಈ ಹಿಂದೆ PUC ಎಕ್ಸಾಮಿನೇಷನ್ 3-4 ವರ್ಷದಿಂದ ಕಾಂಗ್ರೆಸ್ ಕಾಲದಲ್ಲಿ ಆಗಿತ್ತಲ್ಲ, 5-6-7 ವರ್ಷದಿಂದ, ಅವತ್ತಿನ ಮುಖ್ಯಮಂತ್ರಿಗಳು ಅವತ್ತು ಎಜುಕೇಷನ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟರೆ. ಇದು ರಾಜೀನಾಮೆ ಕೊಡೋದ ಬಗೆಹರುವಂಥ ಸಮಸ್ಯೆ ಅಲ್ಲ. UPA ಸಂದರ್ಭದಲ್ಲಿ ಕೇಂದ್ರದಲ್ಲಿ 15 ಬಾರಿ 10 ವರ್ಷದಲ್ಲಿ 15 ಬಾರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು. ಆವಾಗ ಯಾರು ರಾಜೀನಾಮೆ ಕೊಟ್ಟಿದ್ರು? ರಾಜೀನಾಮೆ ಕೊಡೋದು ವಿಷಯ ಅಲ್ಲ, ಸ್ಟ್ರಕ್ಚರ್ಡ್ ಬದಲಾವಣೆ ಆಗಬೇಕು ಅನ್ನೋದರ ಬಗ್ಗೆ ನಮ್ಮ ಪ್ರಯತ್ನ ಇದೆ. ಆ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೀವಿ, ಮುಂದುವರಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಪ್ರಹ್ಲಾದ್ ಜೋಶಿ ಅವರೇ, TV9 ಜೊತೆ ಮಾತನಾಡಿದ್ದಕ್ಕಾಗಿ. ಪ್ರಹ್ಲಾದ್ ಜೋಶಿ ಅವರ ಪ್ರಕಾರವಾಗಿ ಏನು ಅಂತಾರೆ, ರಾಜೀನಾಮೆ ಕೊಡುವಂಥದ್ದು ಪ್ರಶ್ನೆನೇ ಇಲ್ಲ. ಬಟ್ ಏನು ಅಂತ ಅಂದರೆ, ಒಂದು ಈ ಓವರ್ ಆಲ್ ಎಕ್ಸಾಮಿನೇಷನ್ ವಿಧಾನದಲ್ಲಿ ಬದಲಾವಣೆ ತರಬೇಕಾದಂಥದ್ದು ಅನಿವಾರ್ಯತೆ ಇದೆ. ಆ ಕೆಲಸವನ್ನಂತೂ ನಾವು ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ.